ಇಲ್ಲ ಹಂಗೇನಿಲ್ಲ ನೋಡ್ರಿ, ಎಲ್ಲೆಲ್ಲಿ ಬರ್ತೈತೆ ಅಲ್ಲಿ ದರ್ಶನ ತೊಗೊಂಡು ಹೋಗೋದು. ರೇಣುಕಾ ಎಲ್ಲಮ್ಮ ನಮ್ಮ ಮನೆ ದೇವ್ರಿಗೆ ಮೊದ್ಲೇನಿಂದು, ಯಾಕಂದ್ರೆ ನಮ್ಮ ಹಿಂದೆ ಬಸ್ಗಳಿದ್ದು ರೇಣುಕಾ ಟ್ರಾವೆಲ್ಸ್ ಐತಿ. ಅದಕ್ಕೆ ಇವತ್ತ ಇಲ್ಲಿ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಕಾರ್ಯಕ್ರಮ ಇತ್ತು. ಅದು ಮುಗಿಸ್ಕೊಂಡು ಎಲ್ಲಮ್ಮನ ದರ್ಶನ ತೊಗೊಂಡು ಹೋಗೋದು ಬಿಜಾಪುರ. ಹೋಗುವಾಗ ಬೆಳವಡಿ ಮಲ್ಲಮ್ಮ ಕಡೆ ಹೋಗ್ತೀರಿ? ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಗೆಲ್ಲ ಆದರ್ಶ ಅಲ್ರಿ. ನಮಗ ಔರಂಗಜೇಬ ಯಾವ ಅಕ್ಬರ್ ಅವ್ರು ಯಾರು ಅಲ್ಲ. ಹಾ, ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಇವರೆಲ್ಲ ಇಲ್ಲಿ ಹುಟ್ಟಿದಂಥ ಪುಣ್ಯ ಭೂಮಿ ಬೆಳಗಾವಿ ಜಿಲ್ಲೆ. ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದ. ಮೊದಲನೇದ್ದು ಭಿನ್ನಮತ ನೀವು ಅಂತೀರಿ, ನಾವು ಪಕ್ಷದ ನಿಷ್ಠಾವಂತರು ಬೆಳಗಾವಿಯಲ್ಲೇ ಸಭೆ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಅವರು, ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗಿದ್ವಿ. ಉಚ್ಚಾಟನೆ ಮಾಡಿರ್ಬೋದು, ಈ ನಾವು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಂಡ್ಸ್ಬೇಕಲ್ಲ. ಮಹಾರಾಷ್ಟ್ರದ ಬಿಜೆಪಿ ಒಂದೆರಡು ಮುಖಂಡರು ಹೇಳುವ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತ ಹೇಳಿ, ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ ಅಂತ. ನಾವಂತೂ ಈ ಕುಟುಂಬದಿಂದ ಬಿಜೆಪಿ ಹೊರಗೆ ಬರುತ್ತಾನ, ನಾವು ಬರೋದಿಲ್ಲ ಬಿಜೆಪಿಗೆ. ಎಲ್ಲೇನು ಕೆಲಸ ಐತಿ? ಏನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ್ನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ ಬರ್ಬೇಕೇನಲ್ಲಿ? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿ ನಾವು ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂತ ಸಭೆಯನ್ನ ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಬಹಳ ದೊಡ್ಡದಾದಂತ ಸಮಾವೇಶ ಮಾಡ್ಬೇಕು ಯತ್ನಾಳ್ ಪರವಾಗಿ. ನೋಡ್ಬೇಕ್ರಿ, ನಾ ಏನೇನು ಆಗ್ತೈತಿ ನೋಡ್ಬೇಕ್ರಿ. ಈಗೇನು ಬಹಳ ಗಡಿಬಿಡಿ ಇಲ್ಲ, ಇನ್ನ 3 ವರ್ಷ ಐತಿ ಎಲೆಕ್ಷನ್. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ, ಚುನಾವಣೆ ಬರ್ಲಿ. ಇಲ್ಲ ಹಂಗೇನಿಲ್ಲ ನೋಡ್ರಿ, ಎಲ್ಲೆಲ್ಲಿ ಬರ್ತೈತೆ ಅಲ್ಲಿ ದರ್ಶನ ತೊಗೊಂಡು ಹೋಗೋದು. ರೇಣುಕಾ ಎಲ್ಲಮ್ಮ ನಮ್ಮ ಮನೆ ದೇವ್ರಿಗೆ ಮೊದ್ಲೇನಿಂದು, ಯಾಕಂದ್ರೆ ನಮ್ಮ ಹಿಂದೆ ಬಸ್ಗಳಿದ್ದು ರೇಣುಕಾ ಟ್ರಾವೆಲ್ಸ್ ಐತಿ. ಅದಕ್ಕೆ ಇವತ್ತ ಇಲ್ಲಿ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಕಾರ್ಯಕ್ರಮ ಇತ್ತು. ಅದು ಮುಗಿಸ್ಕೊಂಡು ಎಲ್ಲಮ್ಮನ ದರ್ಶನ ತೊಗೊಂಡು ಹೋಗೋದು ಬಿಜಾಪುರ. ಹೋಗುವಾಗ ಬೆಳವಡಿ ಮಲ್ಲಮ್ಮ ಕಡೆ ಹೋಗ್ತೀರಿ? ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಗೆಲ್ಲ ಆದರ್ಶ ಅಲ್ರಿ. ನಮಗ ಔರಂಗಜೇಬ ಯಾವ ಅಕ್ಬರ್ ಅವ್ರು ಯಾರು ಅಲ್ಲ. ಹಾ, ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಇವರೆಲ್ಲ ಇಲ್ಲಿ ಹುಟ್ಟಿದಂಥ ಪುಣ್ಯ ಭೂಮಿ ಬೆಳಗಾವಿ ಜಿಲ್ಲೆ. ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದ. ಮೊದಲನೇದ್ದು ಭಿನ್ನಮತ ನೀವು ಅಂತೀರಿ, ನಾವು ಪಕ್ಷದ ನಿಷ್ಠಾವಂತರು ಬೆಳಗಾವಿಯಲ್ಲೇ ಸಭೆ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಅವರು, ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗಿದ್ವಿ. ಉಚ್ಚಾಟನೆ ಮಾಡಿರ್ಬೋದು, ಈ ನಾವು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಂಡ್ಸ್ಬೇಕಲ್ಲ. ಮಹಾರಾಷ್ಟ್ರದ ಬಿಜೆಪಿ ಒಂದೆರಡು ಮುಖಂಡರು ಹೇಳುವ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತ ಹೇಳಿ, ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ ಅಂತ. ನಾವಂತೂ ಈ ಕುಟುಂಬದಿಂದ ಬಿಜೆಪಿ ಹೊರಗೆ ಬರುತ್ತಾನ, ನಾವು ಬರೋದಿಲ್ಲ ಬಿಜೆಪಿಗೆ. ಎಲ್ಲೇನು ಕೆಲಸ ಐತಿ? ಏನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ್ನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ ಬರ್ಬೇಕೇನಲ್ಲಿ? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿ ನಾವು ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂತ ಸಭೆಯನ್ನ ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಬಹಳ ದೊಡ್ಡದಾದಂತ ಸಮಾವೇಶ ಮಾಡ್ಬೇಕು ಯತ್ನಾಳ್ ಪರವಾಗಿ. ನೋಡ್ಬೇಕ್ರಿ, ನಾ ಏನೇನು ಆಗ್ತೈತಿ ನೋಡ್ಬೇಕ್ರಿ. ಈಗೇನು ಬಹಳ ಗಡಿಬಿಡಿ ಇಲ್ಲ, ಇನ್ನ 3 ವರ್ಷ ಐತಿ ಎಲೆಕ್ಷನ್. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ, ಚುನಾವಣೆ ಬರ್ಲಿ.